ಕಾಲದಲ್ಲೇ ಯಾರು ಆಗಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಒಬ್ಬ ಸಮಾಜ ಸೇವಕ ತನ್ನ 1ನೇ ತರಗತಿಯಿಂದ 7ನೇ ತರಗತಿವರೆಗೆ ಭಿನ್ನಮಂಗಲ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ನಾಗರಾಜು ತನ್ನ ವಿದ್ಯಾಭ್ಯಾಸದ ಸಮಯದಲ್ಲೇ ಓದಿಕೊಳ್ಳಲು ಮತ್ತು ಬರೆಯಲು ಅವರ ಬಳಿ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳ ಕೊರತೆಯಿಂದಾಗಿ ಅವರ ವಿದ್ಯಾಭ್ಯಾಸ ಆದ್ದರಿಂದ ಅವರಿಗೆ ಆದ ಕೊರತೆ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಆಗಬಾರದು ಎಂದು ಸುಮಾರು 6 ಶಾಲೆಗಳಿಗೆ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳನ್ನು ತನ್ನ ಸ್ವಂತ ಹಣದಿಂದ ಖರೀದಿಸಿ ಮಕ್ಕಳಿಗೆ ವಿಸ್ತರಣೆ ಮಾಡಿದ್ದಾರೆ. ಭಿನ್ನಮಂಗಳ ಸರ್ಕಾರಿ ಶಾಲೆ, ತೋಟಗಾರೆ ಸರ್ಕಾರಿ ಶಾಲೆ, ಲೇಖನಹಳ್ಳಿ ಸರ್ಕಾರಿ ಶಾಲೆ, ಗಾಂಧಿಗ್ರಾಮ ಸರ್ಕಾರಿ ಶಾಲೆ, ಹೊನ್ನಸಂದ್ರ ಸರ್ಕಾರಿ ಶಾಲೆ ಇನ್ನು ಮುಂತಾದ ಶಾಲೆಗಳಿಗೆ ಪುಸ್ತಕ ವಿಸ್ತರಣೆ ಏನೂ ಇಲ್ಲ. ಒಂದು ಒಳ್ಳೆ ಉದ್ದೇಶ. ಯಾಕೆಂದರೆ ಇದು ನಾನು ಓದಿದ ಸ್ಕೂಲು. ಆದರೆ ಈ ಸ್ಕೂಲ್ಗೆ ಏನಾದರೂ ಒಂದು ಮಾಡಬೇಕು ಅಂತ ತುಂಬ ಆಸೆ ಇತ್ತು, ತುಂಬ ದಿವಸ ಕನಸಿದ್ದು. ಆದರೆ ಅದನ್ನು ಮಾಡೋಕ್ಕೆ ಪ್ರಯತ್ನ ಸಿಗ್ತಿರಲಿಲ್ಲ, ಅವಕಾಶವೂ ಸಿಗ್ತಾಯಿರಲಿಲ್ಲ. ಈಗ ಒಂದು ಚಿಕ್ಕದೊಂದು ಸಹಾಯ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಅದಕ್ಕೆ ಈ ನೋಟ್ಬುಕ್ ಅಂದರೆ ಒಂದೊಂದು ದಿವಸ ನಾನು ಓದೋ ಶಾಲೆ, ಈ ಶಾಲೆಯಲ್ಲಿ ನಾನು ಓದಬೇಕಾದ್ರೆ ಒಂದು ನೋಟ್ಬುಕ್ ತಗೊಳಕ್ಕೂ ತುಂಬ ಕಷ್ಟ ಇತ್ತು. ಆ ಕಷ್ಟ ಈಗಿರೋ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಬರಬಾರ್ದು ಅನ್ನೋ ಒಂದು ಉದ್ದೇಶ, ಮತ್ತು ಯಾವುದೇ ಕಾರಣಕ್ಕೂ ಯಾವ ಬಡ ಮಕ್ಕಳಿಗೆ ಆಗಲಿ ಈ ಗೋರ್ಮೆಂಟ್ ಶಾಲೆಗೆ, ನಾನು ಓದಿರೋ ಶಾಲೆಗೆ ಏನಾದರೂ ಒಂದು ಮಾಡಬೇಕು, ಏನಾದರೂ ಒಂದೇ ಒಂದು ಸಣ್ಣದಾದ ಸಹಾಯ ಮಾಡಬೇಕು. ಅದಕ್ಕೆ ಈ ಮೂಲಕವಾಗಿ ಈ ಮಕ್ಕಳಿಗೆ ನಾನು ಓದೋಕ್ಕೆ ತುಂಬ ಕಷ್ಟಪಟ್ಟಿರೋದು, ಇನ್ನು ಮುಂದಕ್ಕೆ ಯಾವ ಮಕ್ಕಳಿಗೂ ಆ ಕಷ್ಟಪಡಬಾರ್ದು ಅನ್ನೋದೊಂದು ಚಿಕ್ಕದು. ಎಷ್ಟು ಜನಕ್ಕೆ ಕೊಡ್ತಾ ಇದ್ದೀವಿ ವಿತರಣೆ? ಎಷ್ಟು ಜನಕ್ಕೆ ಮಾಡ್ತಾ ಇದ್ದಾರೆ? 63 ಜನಗಳಿಗೆ ಇಲ್ಲಿ ಈ ಶಾಲೆಯಲ್ಲಿ ಅದು 63 ಜನಕ್ಕೆ 63 ಜನಕ್ಕೂ ನೀವು ವಿತರಣೆ ಮಾಡ್ತಾ ಇದ್ದೀವಿ. ಇದೇ ಥರ ನಡ್ಕೊಂಡು ಹೋಗುತ್ತಾ ಅಥವಾ ಇಷ್ಟು ಕಷ್ಟ? ಖಂಡಿತ ಪ್ರತಿ ವರ್ಷವೂ ಇದೇ ಥರ ಮಾಡಬೇಕು. ಸರ್, ಈ ದಿನ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ನನ್ನ ಆತ್ಮೀಯ ಹಳೆಯ ವಿದ್ಯಾರ್ಥಿ ಅಂತಲೇ ಹೇಳ್ಬೋದು, ನಾಗರಾಜು ಮತ್ತು ಅವರ ಸ್ನೇಹಿತರಲ್ಲಿ ಈ ದಿನ ನಮ್ಮ ಶಾಲೆಯ 63 ಮಕ್ಕಳಿಗೂ ಉಚಿತವಾಗಿ ನೋಟ್ ಪುಸ್ತಕ, ಲೇಖನ ಸಾಮಗ್ರಿ, ವಿಶೇಷವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಪುಸ್ತಕವನ್ನು ನೀಡ್ತಾ ಇದ್ದಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ, ನಮ್ಮ ಶಾಲೆಯ ಪರವಾಗಿ, SDMC ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ.